ಯಜಮಾನ ಯಜಮಾನ. ಪೇಷನ್ಸ್ ಇಲ್ಲದೆ ಕೂಗಾಡೋದು, ಆಮೇಲೆ ಸಾರಿ ಕೇಳೋದು, ಬರೀ ಇದೇ ಆಗೋಯ್ತಾನೆ. ನೋಡನಿ, ಕೆಲವೊಂದ್ಸಲ ಕಣ್ಣಿಂದ ನೋಡಿದ್ದೆ ನಿಜ ಆಗಿರಲ್ಲ. ಹಾಗಿರ್ಬೇಕಾದ್ರೆ ಫೋನಲ್ಲಿ ಕೇಳಿಸ್ಕೊಂಡಿದ್ದ ನಿಜ ಅಂತ ಹೇಗೆ ಕೂಗಾಡ್ದೆ? ಅಲ್ಲ ಅಣ್ಣ, ಆ ಸಂಗೀತ ಜಾನ್ಸಿ ರೀತಿ ಮಿಮಿಕ್ರಿ ಮಾಡ್ತಾಳೆ ಅಂತ ನಂಗೆ ಹೆಂಗ್ ಗೊತ್ತಿರ್ಬೇಕು ಹೇಳು? ಕ್ರಾಸ್ ಚೆಕ್ ವೆರಿಫಿಕೇಶನ್ ಅಂತ ಇರುತ್ತೆ. ಅವಳು ವಾಯ್ಸ್ ಕೇಳಿದ ತಕ್ಷಣ ಕೋಪ ಮಾಡ್ಕೊಂಡು ಕೂಗಾಡೋದ್ರ ಬದಲು ಅಲ್ಲಿ ಏನಾಗಿದೆ, ಅವಳು ಯಾರು ಅಂತ ಕೇಳಿ ತಿಳ್ಕೊಬೋದಾಗಿತ್ತು ತಾನೆ. ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ ನೋಡಲ್ಲ, ಸುಮ್ಮನೆ ಬಾಯಿಗೆ ಬಂದಂಗೆ ಎಗರಾಡ್ಬಿಡೋದಾ? ಅಣ್ಣ, ನಾನೇನ್ ಬೇಕು ಬೇಕು ಅಂತ ಮಾಡ್ಲಿಲ್ಲ. ಅನಿತಾ, ನೀನ್ ಈ ವಿಚಾರದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಹೀಗೆ ಸಡನ್ ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡ್ಬಿಡ್ತೀಯ. ಅಕ್ಕರೆ ಮಾತು ಆಕಾಶದ ಎತ್ತರಕ್ಕೆ ಏರ್ಸಿದ್ರೆ ನಿಷ್ಠೂರದ ಮಾತು ಪಾತಾಳಕ್ಕೆ ದೂಡ್ಬಿಡುತ್ತೆ ಕಣೆ. ಅದೆಲ್ಲ ಇವಳಿಗೆಲ್ಲಮ್ಮ ಗೊತ್ತಾಗತ್ತೆ. ಮಾತಿಗೂ ಕೋಪ ಮಾಡ್ಕೊಳ್ಳೋದು, ಎದುರುಗಡೆ ಇದ್ದವ್ರ ಮುಖದ ಮೇಲೆ ಹೊಡೆದಾಗ ಮಾತಾಡೋದು, ಆಮೇಲೆ ತಾನು ಮಾತಾಡಿದ್ದೆ ಸರಿ ಅನ್ನೋ ತರ ರಿಯಾಕ್ಟ್ ಮಾಡೋದು, ಇದಷ್ಟೇ ಇವಳಿಗೆ ಗೊತ್ತಿರೋದು. ಪ್ಲೀಸ್ ಅಣ್ಣ, ಚಾನ್ಸ್ ಸಿಕ್ಕಿದ ತಕ್ಷಣ ಒಬ್ಳೆ ತಪ್ಪು ಮಾಡಿದೀನಿ ಅನ್ನೋ ತರ ಮಾತಾಡ್ಬೇಡ. ತಪ್ಪು ಮಾಡಿದೀನಿ ಅಂತ ಗೊತ್ತಾದ್ಮೇಲೆ ನಾನು ಅವ್ರ ಹತ್ರ ಸಾರಿ ಕೇಳ್ದೆ ತಾನೆ. ಎಲ್ಲದಕ್ಕೂ ಸಾರಿ ಕೇಳೋದೇ ಪರಿಹಾರ ಅಲ್ಲ ನೀ. ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದೇ ಬೆಟರು. ಅನ್ನೆಸೆಸರಿ ಕೋಪ ಮಾಡ್ಕೊಂಡು ನಿನ್ ನೆಮ್ಮದಿ ಹಾಳು ಮಾಡ್ಕೊಳ್ಳೋದಲ್ದೆ ನಮ್ಮೆಲ್ಲರೂ ನೆಮ್ಮದಿನೂ ಹಾಳು ಮಾಡ್ತೀಯ. ಯಾಕನಿ ಹೀಗೆ ಎಲ್ರ ಮೇಲೆ ಡೌಟ್ ಪಡ್ತೀಯಾ? ನೀನ್ ನನ್ ಮದ್ವೆ ಹೆಣ್ಣಾಗಿ ಮದ್ವೆ ಮಂಟಪದವರೆಗೂ ಬಂದು ತಾಳಿ ಕಟ್ಟೋ ಟೈಮಲ್ಲಿ ಮದ್ವೆ ನಿಂತಿದ್ರೆ ಅದ್ರ ಪೇನ್ ಏನು ಅನ್ನೋದು ನಿನಗೆ ಗೊತ್ತಾಗಿರೋದು. ನಿನ್ ಮದ್ವೆ ಯಾವ್ದು ಅಡೆತಡೆ ಇಲ್ದೆ ಸುಸೂತ್ರವಾಗಿ ಆಯ್ತಲ್ಲ, ಅದಕ್ಕೆ ನನಗ್ ಬುದ್ಧಿ ಹೇಳ್ತಾ ಇದ್ಯಾ. ಮದ್ವೆ ಆದ್ರೂ ಏನ್ ಯೂಸು? ನೆಮ್ಮದಿ ಆಗಿರೋದಕ್ಕೆ ಎಲ್ಬಿಟ್ಟಿದ್ಯಾ? ನೋಡೋಣ, ನಾನ್ ಅನ್ಕೊಂಡಾಗೆ ರಾಘವೇಂದ್ರ ಅವ್ರ ಜೊತೆ ನನ್ ಮದ್ವೆ ಆದ್ರೆ ಮಾತ್ರ ನಾನ್ ನೆಮ್ಮದಿ ಆಗಿರೋದು, ನಿಮ್ಮನ್ನೆಲ್ಲ ನೆಮ್ಮದಿ ಆಗಿರೋಕ್ ಬಿಡೋದು. ಆದಷ್ಟು ಬೇಗ ನಾನ್ ನೆಮ್ಮದಿ ಆಗಿರೋದಕ್ಕೆ ಏನ್ ಮಾಡ್ಬೇಕೋ ಅದನ್ನ ಮಾಡಿ. ಏನ್ ಮಾಡ್ತಿದ್ಯಾ ಪಲ್ಲವ್? ಏನ್ ಮಾಡ್ಲಿ ಮಿತು, ನಿನ್ ನೆನಪಲ್ಲೇ ಇದೀನಿ. ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಗೊತ್ತಾ? ನಾನೇನು ಖುಷಿಯಾಗಿದ್ದೀನಿ ಅನ್ಕೊಂಡ? ನಾನು ಅಷ್ಟೇ, ನೀನಿಲ್ಲದೆ ಒಂದೊಂದು ಕ್ಷಣನೂ ಕಳೆಯೋದಕ್ಕೆ ಕಷ್ಟಪಡ್ತಾ ಇದ್ದೀನಿ ಪಲ್ಲವ್. ಮದ್ವೆ ಆದ್ರೂ ನಾ ಇಬ್ರು ಈ ರೀತಿ ದೂರ ಇರ್ಬೇಕಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಿತು. ಆ ಝಾನ್ಸಿಯಿಂದ ಅನಿತಾ ಮಾತ್ರ ಅಲ್ಲ, ನಾವಿಬ್ರು ಕೂಡ ಸಫರ್ ಪಡುವಾಗಾಯ್ತು. ಅವಳ ಹೆಸರು ಹೇಳ್ದಾಗ ನೆನಪಾಯ್ತು, ಅಲ್ಲಿ ನೀನೊಬ್ನೇ ಇದೆಯಾ ತಾನೆ? ಹಾ, ಯಾಕೆ ಪಲ್ಲವ್? ಮಿತು, ನಿನ್ನಿಂದ ವಿಷಯ ಮುಚ್ಚಿಡಕ್ ನನಗೆ ಮನ್ಸಿಲ್ಲ. ಆ ಝಾನ್ಸಿ ಮನೆ ಬಿಟ್ಟು ಹೋದೋಳು ಮತ್ತೆ ಬಂದು ವಕ್ಕರ್ಸ್ಕೊಂಡಿದ್ದಾಳೆ. ಏನ್ ಹೇಳ್ತಿದ್ಯಾ ಪಲ್ಲು? ಹೌದು ಮಿತು, ಅವಳು ಹೊರಟೋ ನಾವು ಸಂಭ್ರಮದಲ್ಲಿದ್ದಾಗ ನಮ್ ಖುಷಿನ ಸಮಾಧಿ ಮಾಡಕ್ ವಾಪಸ್ ಬಂದ್ಲು. ನಾನು ಈ ವಿಷಯನ ನಿನ್ಗೆ ನೆನ್ನೆನೆ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಅನಿತಾ ಗೊತ್ತಾದ್ರೆ ಮತ್ತೆ ಕೂಗಾಡ್ತಾಳೆ ಅಂತ ಸುಳ್ಳು ಹೇಳ್ದೆ. ಅಲ್ಲ ಪಲ್ಲು, ಮತ್ತೆ ಅವಳು ಅಲ್ಲಿಗೆ ಬಂದಿದ್ದಾಳೆ ಅಂದ್ರೆ ಮುಂದೆ ಏನ್ ಕತೆ? ಡೋಂಟ್ ವರಿ ಮಿತು, ಅವಳು ಬಂದ ತಕ್ಷಣ ಇಲ್ಲಿ ಜೀವನ ಮಾಡೋದಷ್ಟು ಸುಲಭ ಅಲ್ಲ ಅನ್ನೋದು ಅವಳಿಗೂ ಗೊತ್ತಿದೆ. ಆದ್ರೆ ಏನ್ ಮಾಡಿದ್ರು ಅವಳು ಹೋಗ್ತಾ ಇಲ್ವಲ್ಲ. ಅವಳೇನಾದ್ರೂ ಪರ್ಮನೆಂಟ್ ಆಗಿ ಅಲ್ಲೇ ಉಳ್ಕೊಂಡ್ಬಿಟ್ರೆ? ಇಂಪಾಸಿಬಲ್ ಮಿತು. ಫಸ್ಟ್ ಆಫ್ ಆಲ್ ನಮ್ಮ ಅಣ್ಣಂಗೆ ಅವಳಂದ್ರೆ ಇಷ್ಟಾನೇ ಇಲ್ಲ. ಹಾಗಿದ್ಮೇಲೆ ಅವಳು ಹೇಗೆ ಇಲ್ಲಿ ಉಳ್ಕೋತಾಳೆ? ಅದೇ ಹೋಪಲ್ಲಿ ಇದ್ದೀನಿ ಪಲ್ಲು. ಎಲ್ಲ ನಾವು ಅನ್ಕೊಂಡಂಗೆ ಆದ್ರೆ ಸಾಕು, ಇಲ್ದಿದ್ರೆ ಏನಾಗುತ್ತೆ ಅನ್ನೋದು ನಿನಗೆ ಗೊತ್ತಲ್ವಾ? ನನಗೆ ಗೊತ್ತಿರೋದಕ್ಕೆ ಅಲ್ವಾ ಮಿತು ನಾನು ಇಷ್ಟೆಲ್ಲ ಟ್ರೈ ಮಾಡ್ತಿರೋದು. ನನಗೂ ನಿನ್ನ ಬಿಟ್ಟಿರೋದಕ್ಕಾಗ್ತಿಲ್ಲ. ಆದಷ್ಟು ಬೇಗ ಅನಿತಾನ ಅಣ್ಣನ ಜೊತೆ ಮದುವೆ ಮಾಡಿಸಿ ಅವಳನ್ನ ಈ ಮನೆ ತುಂಬಿಸ್ಕೊಂಡು ನಾನು ಅಲ್ಲಿಗೆ ಬರೋಕ್ಕೆ ಕಾಯ್ತಿದ್ದೀನಿ. ನಾನು ಆ ದಿನಕ್ಕೋಸ್ಕರನೇ ವೇಟ್ ಮಾಡ್ತಿದ್ದೀನಿ ಪಲ್ಲು. ಲವ್ ಯು ಮಿತು. ಲವ್ ಯು ಟೂ ಪಲ್ಲು. ಅನಿ, ಏನ್ ಮಾಡ್ತಾ ಇದೀಯಾ? ನೀನೇನ್ ಮಾಡ್ತಾ ಇದ್ಯಾ ಅಣ್ಣ? ಪಲ್ಲು ಜೊತೆ ಮಾತಾಡ್ತಿದ್ದೆ. ಮಾತಾಡ್ತಿರ್ಲಿಲ್ಲ, ಲಲ್ಲೇ ಹೊಡಿತಾ ಇದ್ದೆ. ನಿನ್ ತಂಗಿ ಇಲ್ಲಿ ಪ್ರತಿ ಕ್ಷಣ ನರ್ಕ ಅನ್ಭವಿಸ್ತಾ ಇದೆ, ನೀನ್ ನಿನ್ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ಯಾ? ನಾನ್ ನಿಂಗ್ ನೆನ್ನೆನೆ ಹೇಳಿದೀನಣ್ಣ, ನಾನ್ ನೆಮ್ಮದಿಯಾಗಿದ್ರೆ ಮಾತ್ರ ನೀವೆಲ್ಲ ನೆಮ್ಮದಿಯಾಗಿರಕ್ ಸಾಧ್ಯ ಅಂತ. ನೆನ್ಪಿದ್ಯಾ? ಹಾಗಂತ ನಾನು ನನ್ನ ಹೆಂಡತಿ ಜೊತೆ ಮಾತಾಡ್ಲು ಬರ್ದಾ? ಮಾತಾಡು, ಆದ್ರೆ ನಿಮ್ ಮಾತುಗಳು ನನ್ನ ರಾಗು ಮದ್ವೆ ವಿಷಯಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು. ಅದ್ ಬಿಟ್ಟು ನಿಮ್ ಪರ್ಸನಲ್ ವಿಷಯ ಏನಾದ್ರು ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ.